ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವ್ಲಾಗ್. ಸೊ ಈ ವ್ಲಾಗಲ್ಲಿ ತುಂಬ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಹಾಗೂ ಅದ್ರ ಜೊತೆಯಲ್ಲೇ ನಮ್ಮ ಸಿಂಬಾದು ಇವತ್ತು ಸ್ಪೋರ್ಟ್ಸ್ ಡೇ ಇತ್ತು. ಸೊ ಸ್ಪೋರ್ಟ್ಸ್ ಡೇ ಯಾವ ರೀತಿಯಾಗಿತ್ತು, ಒಂದು ಫಸ್ಟ್ ಸ್ಪೋರ್ಟ್ಸ್ ಡೇ. ಸೊ ತುಂಬಾ ಸ್ಪೆಷಲ್. ಅದನ್ನು ಡೆಫಿನೆಟ್ಲಿ ವ್ಲಾಗ್ ಮಾಡಿ ಲೈಫ್ ಲಾಂಗ್ ಅದನ್ನು ನೋಡಬೇಕು ಅನ್ನೋ ಒಂದು ಆಸೆಯಿಂದ ಈ ಒಂದು ವ್ಲಾಗ್ನ ಮಾಡಿದ್ದೀನಿ. ಹೋಪ್ಫುಲ್ಲಿ ನೀವು ಕೂಡ ಎಂಜಾಯ್ ಮಾಡ್ತೀರಾ. ಲೈಕ್ ನಿಮ್ಮ ಸಿಂಬಾ ಕೂಡ ಬಿಕಾಸ್ ಅವನು ಹೊಟ್ಟೆಯೊಳಗೆ ಇದ್ದಾಗಲಿಂದ, ಅವನು ಹುಟ್ಟಿದಾಗಲಿಂದ ಅವ್ನು ಬೆಳೀತಾ ಇರೋದು ಪ್ರತಿಯೊಂದೂ ಅವ್ನ ಗ್ರೋತ್ನ ನೋಡಿದ್ದೀರಾ. ಸೊ ಇವತ್ತು ಫೈನಲಿ ನಮ್ಮ ಸಿಂಬಾದು ಸ್ಪೋರ್ಟ್ಸ್ ಡೇ. ಎಕ್ಸೈಟೆಡ್ ಆಗಿದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಬನ್ನಿ ಇವತ್ತಿನ ಸ್ಪೋರ್ಟ್ಸ್ ಡೇಗೆ ಹೋಗಿ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನಾವು ಮನೇನ ನೋಡ್ತಾ ಇದ್ವಲ್ಲ, ಸೊ ಅದ್ರ ಬಗ್ಗೆ ಕೆಲವೊಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊತೀನಿ. ಓಕೆ ಗಾಯ್ಸ್, ಸೊ ಇವತ್ತು ಸಿಂಬಾದು ಸ್ಪೋರ್ಟ್ಸ್ ಡೇ ಇದೆ ನೋಡಿ ಸಿಂಬಾದು ಬ್ಯಾಗ್. ಸೊ ಒಂದು ಸ್ಪೋರ್ಟ್ಸ್ ಡೇ ಇದೆ. ಒಂದು ಸ್ಪೋರ್ಟ್ಸ್ ಡೇಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಬಂದು ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಲೆಟ್ ಮಿ ಶೋ ಯು. ಒಂದು ಸ್ವೆಟ್ ಶರ್ಟ್, ಚಳಿ ಇದೆ ಹೊರಗಡೆ. ಸೊ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ನನ್ನ ಮಗ ನೋಡ್ತೀರಾ ಯಾವ ರೀತಿಯಾಗಿ ರೆಡಿ ಆಗಿದ್ದಾನೆ, ಸ್ಕೂಲ್ ಡ್ರೆಸ್ ಹಾಕ್ಕೊಂಡು. ತೋರಿಸು ಸಿಂಬಾ. ಅದು ಶೂಸ್ ಇಲ್ಲಿದೆ, ಶೂಸ್ ತಗೋಬೇಕು. ಸಿಂಬಾ ರೆಡಿನಾ? ಇಲ್ಲಿ ರೆಡಿ, ಇಲ್ಲಿ ನೋಡಿ ಅಮ್ಮನ್ ರೆಡಿ. ಲಿಟಲ್ ಹಾರ್ಟ್. ಇವಾಗ ಏನ್ ಮಾಡ್ತೀಯಾ ಒಳಗಡೆ ಹೋಗಿ? ಇಲ್ಲಿ ಸಿಂಬಾ, ಇಲ್ಲಿ ಅಲ್ಲಲ್ಲ, ಬಾ ಡ್ರ್ಯಾಗನ್ ಇದೆ ಇಲ್ಲಿ, ಬಾ ಇಲ್ಲಿ. ಅಪ್ಪ ಇಲ್ಲಿದೆ, ಬಾ ಅಪ್ಪ ಇಲ್ಲಿದೆ. ಕೈ ಇಟ್ಕೊಂಬದು ಅಪ್ಪ. ಎಕ್ಸೈಟೆಡ್ ಅರಿ ಚಿಕ್ಕ ಮಗಂದು ಫಸ್ಟ್ ಸ್ಪೋರ್ಟ್ಸ್ ನೋಡೋಕ್ಕೆ. ಲಕ್ಷಿತ್, ಆರ್ ಯು ಎಕ್ಸೈಟೆಡ್? Lakshi, warm welcome to our annual sports meet 2025-26. Wow, that's amazing. We will begin the event with the march past and torch run. ಲಕ್ಷಿ, ನಿಮ್ಮ ಸ್ಕೂಲಲ್ಲೂ ಮಾಡಿದ್ರಿ ಅಲ್ವಾ? ಸೊ ಅಲ್ಲಿ ಹೋಗಿ ಕೂತ್ಕೊಂಡ್ವಿ. ನಮ್ಗೆ ಹಿಂದೆ ಸೀಟ್ ಸಿಕ್ಕಿತ್ತು. ಆಮೇಲೆ ಫೈನಲಿ ಮುಂದೆಗಡೆ ಇನ್ನೊಂದು ಲೇಯರ್ ಆಫ್ ಚೇರ್ಸ್ ಹಾಕಿದಾಗ ಮುಂದೆ ಒಂದು ಕೂತ್ಕೊಂಡ್ವಿ. ಸೊ ಲೇಟಾಗೋದ್ರೂ ಪರವಾಗಿಲ್ಲ, ಫ್ರಂಟ್ ಸೀಟ್ ಸಿಕ್ತಲ್ಲ ಅಂತ ಅನಿಸ್ತು. ಆ್ಯಂಡ್ ಇವಾಗ ಫಸ್ಟು ಮಾರ್ಚ್ ಪಾಸ್ಟಿಂದ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಮಾರ್ಚ್ ಪಾಸ್ ನೋಡ್ತಾ ಇದ್ರೆ ನಮ್ಮ ಸ್ಕೂಲ್ ಡೇಸ್ ಕೂಡ ನೆನಪಾಗುತ್ತಲ್ವ. ನಾವು ಕೂಡ ಇದೇ ರೀತಿಯಾಗಿ ಮಾರ್ಚ್ ಪಾಸ್ ಎಲ್ಲ ಮಾಡ್ತಾ ಇದ್ವಿ. ಕೆಲವೊಂದು ಗ್ಲಿಮ್ಸಸ್ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ಆ್ಯಂಡ್ ಸಿಂಬಾ ಬಂದು ಟಾಡ್ಲರ್ಸಲ್ಲಿ ಇರೋದು. ಸೊ ಅವ್ನಿನ್ನೂ ನರ್ಸರಿ ಅವ್ನಿಗೆ ಏಜ್ ಆಗಿರಲಿಲ್ಲ. ಸೊ ಟಾಡ್ಲರ್ಸಲ್ಲಿ ಹಾಕಿದ್ವಿ. ಟಾಡ್ಲರ್ಸ್ ಅಂದರೆ ಯಂಗೆಸ್ಟ್ ಆಗಿರ್ತಾರೆ ಅವರು ಸ್ಕೂಲಲ್ಲಿ. ಕೆಲವೊಮ್ಮೆ ಡೇ ಕೇರ್ ಕೂಡ ಇರುತ್ತೆ. ಸೊ ಇವ್ರ ಸ್ಕೂಲಲ್ಲೂ ಕೂಡ ಡೇ ಕೇರ್ ಇದೆ. ಅವ್ರು ಇನ್ನೂ ಜಾಸ್ತಿ ಯಂಗೆಸ್ಟ್ ಆಗಿರ್ತಾರೆ. ಆ್ಯಂಡ್ ಇನ್ನೂ ಕೆಲವೊಬ್ಬರು ಬಂದುಬಿಟ್ಟು ಕೆಲವೊಂದು ಸ್ಕೂಲಲ್ಲಿ ಬಂದು ಪ್ಲೇ ಗ್ರೂಪ್ ಅದೆಲ್ಲನೂ ಕೂಡ ಮಾಡ್ತಾರೆ. ಸೊ ಇವ್ರು ಇದರಲ್ಲಿ ಬಂದು ಪ್ಲೇ ಗ್ರೂಪ್ ಎಲ್ಲ ಟಾಡ್ಲರ್ಸ್, ಅದಾದಮೇಲೆ ಅಂದರೆ ಫಸ್ಟ್ ಡೇ ಕೇರ್, ಟಾಡ್ಲರ್ಸ್ ಮತ್ತು ನರ್ಸರಿ ಆ ಥರ ಇದಾಗುತ್ತೆ. ಹಾಗೂ ಇವಾಗ ಇದು ರಿಲೇ ಬರುತ್ತೆ ನೋಡಿ, ಲೈಟ್
music. ಸೊ ಒಂದು ಕ್ಯೂಟ್ ರಿಲೇ ಆದಮೇಲೆ ಇವಾಗ ಡ್ರಿಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಪ್ರತಿಯೊಂದು ಕ್ಲಾಸು ಕೂಡ ಡ್ರಿಲ್ನ ಮಾಡಿದ್ರು. ಇನ್ಫ್ಯಾಕ್ಟ್ ಟಾಡ್ಲರ್ಸ್ಗೂ ಕೂಡ ಈ ಸತಿ ಅವರು ಡ್ರಿಲ್ನ ಮಾಡಿಸಿದ್ರು. ತುಂಬಾ ಕ್ಯೂಟ್ ಆಗಿತ್ತು. ಸಿಂಬಾ ಕೂಡ ಎಷ್ಟು ಕ್ಯೂಟಾಗಿ ಮಾಡ್ದ ಅಂತ ಫೀಲ್ ಆಯಿತು. ತೋರಿಸ್ತೀನಿ ನೋಡಿ. Seeing their confidence, we have thought they are not less than anyone else. So they are here to present themselves in front of you. Parents, please keep clapping for them. They are the youngest of all. Mummy Papa will be seeing your dance. Keep smiling. Mummy Papa will not go anywhere. Dance. Okay? The left, right, left, right, left. In a circle, 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 in a circle. Now let's start again. Shake, 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 shake. Jump, 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 jump. Shake, shake, shake. ಇಲ್ಲಿ ಆ್ಯಕ್ಚುಲಿ ಕೆಲವೊಂದು ಡ್ರೋನ್ ಶಾಟ್ಸ್ ಎಲ್ಲ ತಗೋತಾ ಇದ್ರಲ್ಲ. ಸೊ ಚಿಕ್ಕ ಮಕ್ಕಳು ಆ ಒಂದು ಡ್ರೋನ್ದು ಇದನ್ನು ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ರು. ಸೊ ಆ ಡ್ರೋನೇ ನೋಡ್ತಾ ಇದ್ರು, ಅದು ಹೇಗೆ ಹೋಗ್ತಾ ಇದೆ, ಅದು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದೇ ನೋಡ್ತಾ ಇದ್ರು. ಸಿಂಬಾ ಕೂಡ ಕೆಲವೊಂದು ಸ್ವಲ್ಪ ಟೈಮ್ ಅದನ್ನೇ ನೋಡ್ತಾ ಇರ್ತಿದ್ದ. ಆಮೇಲೆ ಅದು ಜಂಪ್ ಜಂಪ್ ಅಂತ ಸಾಂಗ್ ಹಾಡಿದಾಗ ಅವಾಗ ಜಂಪ್ ಮಾಡ್ತಾ ಇದ್ದ. ಸೊ ಆ ರೀತಿಯಾಗಿ ಮಾಡ್ತಾ ಇದ್ದ. ನೋಡೋಕ್ಕೆ ಒಂಥರ ಎಷ್ಟು ಕ್ಯೂಟಾಗಿ ಅನಿಸ್ತಿತ್ತು. ಎಲ್ಲ ಪುಟ್ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ಇದನ್ನು ಅವ್ರಿಗೆ ಹೇಳ್ಕೊಡೋದಕ್ಕೆ ಟೀಚರ್ಸ್ಗಳು ಪಟ್ಟಿರ್ತಾರಲ್ಲ ಒಂದು ಕಷ್ಟ, ಒಂದು ಪಾಡು, ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು ಪ್ರತಿಯೊಂದು ಟೀಚರ್ಸ್ಗೂ ಅಷ್ಟೇ. ಮನೇಲಿ ಒಂದು ಮಕ್ಕಳು ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ನಮಗೆ ಅಷ್ಟು ನಾವು ಸಾಕಾಗೋಗಿರ್ತೀವಿ. ಸಾಕಪ್ಪ ಸಾಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಒಂದು ಕ್ಲಾಸಲ್ಲಿ ಒಂದು 3 hours 4 hours, ಇನ್ಫ್ಯಾಕ್ಟ್ ದೊಡ್ಡ ಮಕ್ಳಿಗಂತೂ ಆಲ್ಮೋಸ್ಟ್ 5 to 6 hours ತನಕನೂ ಅವ್ರು ಸ್ಕೂಲಲ್ಲಿ ಇರ್ತಾರೆ. ಅಷ್ಟು ಮಕ್ಕಳನ್ನ ಲಿಟ್ರಲಿ ಇವಾಗ 15, 20, 30 ಅಷ್ಟು ಮಕ್ಕಳನ್ನ ಒಟ್ಟಿಗೆ ಆ ಟೀಚರ್ಸ್ ಹ್ಯಾಂಡಲ್ ಮಾಡ್ತಾರಲ್ಲ, ನಿಜವಾಗ್ಲೂ ಅವ್ರಿಗೊಂದು ಸೆಲ್ಯೂಟ್ ಅಂತಲೇ ಹೇಳಬೇಕು. ನಮಗಂತೂ ನಾವು ಫಸ್ಟ್ ಟೈಮ್ ಅದನ್ನು ಎಕ್ಸ್ಪೀರಿಯನ್ಸ್ ಅಂತ ಮಾಡಿದ್ದು ನಾವು ಲಕ್ಷಿತ್ನ ಸ್ಕೂಲಿಗೆ ಸೇರಿಸಿದಾಗ, ಲಕ್ಷಿತ್ ನರ್ಸರಿನಲ್ಲಿದ್ದಾಗ. ಸೊ ಅವಾಗ ಒಂಥರ ಫುಲ್ ಪ್ರೀ KG-ನಲ್ಲಿದ್ದಾಗ ನಮಗೆ ಅವ್ನು ಫಸ್ಟ್ ಟೈಮ್ ಒಂದು ಡ್ಯಾನ್ಸ್ ಕಾಂಪಿಟೇಷನಿಗೆ ಹೋಗಿದ್ವಲ್ಲ, ಆವಾಗ ಗೊತ್ತಾಯಿತು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಕೆಲಸ ಮಾಡ್ತಾರೆ ಅವರು ಅಂತ. ಬಿಕಾಸ್ ಲಕ್ಷಿತ್ ಸ್ಕೂಲ್ ನಮ್ಮ ಬಿಲ್ಡಿಂಗ್ ಅಪೋಸಿಟಲ್ಲೇ ಇದ್ದಿದ್ದರಿಂದ ನಾವು ಅದು ಪ್ರತಿಯೊಂದನ್ನು ನೋಡಿದ್ದೀವಿ. ಅಂದರೆ ಅಷ್ಟು ಬೆಳಗ್ಗೆನೇ ಎದ್ದು ಬರೋದು, ಏನಾದರೂ ಒಂದು ಥೀಮ್ ಇದ್ದರೆ ಆ ಥೀಮ್ಗೆ ಡೆಕೋರೇಟ್ ಮಾಡೋದು ಮಕ್ಕಳು ಬರೋದಕ್ಕಿಂತ ಮುಂಚೆ, ಮತ್ತು ಮಕ್ಕಳನ್ನ ಹ್ಯಾಂಡಲ್ ಮಾಡೋದು, ಪ್ರತಿಯೊಂದು ಮಗುದು ಸಿಂಗಲ್ ಫೋಟೋಸ್, ಗ್ರೂಪ್ ಫೋಟೋಸ್, ಅದು ಇದು ಎಲ್ಲನೂ ತೆಗೆಯೋದು. ಲಿಟ್ರಲಿ ಎಷ್ಟು ಕೆಲಸ ಇರುತ್ತೆ. ಹಾಗೂ ಇದು ಟಾಡ್ಲರ್ಸಲ್ಲಿ B ಸೆಕ್ಷನ್ ಅವರು ಮಾಡಿದಂಥ ಒಂದು ಡ್ರಿಲ್ಸ್. ಅವ್ರದ್ದು ಈ ಥರ ಕಲರ್ಸ್ನ ಅಪ್ ಆ್ಯಂಡ್ ಡೌನ್ ಮಾಡೋದು, ಅದನ್ನ ಸರ್ಕಲ್ ಮಾಡೋದು, ಒಂಥರ ಇದು ಕೂಡ ತುಂಬಾ ಚೆನ್ನಾಗಿ ತುಂಬಾ ಫನ್ ಆ್ಯಕ್ಟಿವಿಟಿ ಅಂತ ಅನಿಸ್ತು ನನಗೆ. ಎಲ್ಲ ಮಕ್ಳುಗಳ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಮಾಡೋದಕ್ಕೆ ತುಂಬಾ ಫನ್ ಆ್ಯಕ್ಟಿವಿಟಿ. ಆ್ಯಂಡ್ ಫೈನಲಿ ಸಿಂಬಾದು ಸ್ಪೋರ್ಟ್ಸ್ ಸ್ಟಾರ್ಟ್ ಆಯಿತು. Feed the shark and go back to the start point. Thank you, children. ಸಿಂಬಾಗಿಂತ ಲಕ್ಷಿತೆ ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿಬಿಟ್ಟಿದ್ದ. ಸೊ ಅವನು ಫಸ್ಟು ಆ್ಯಕ್ಚುಲಿ ಅಷ್ಟು ಜನದಲ್ಲಿ ಫಸ್ಟ್ ಓಡ್ ಬಂದ. ಬಟ್ ಇಲ್ಲೇನಪ್ಪ ಅಂದರೆ ಫಸ್ಟ್ ಸೆಕೆಂಡ್ ಆ ಥರ ಎಲ್ಲ ಇರಲಿಲ್ಲ. ಇನ್ನೂ ಇವರು ಟಾಡ್ಲರ್ಸ್ ಆಗಿರೋದ್ರಿಂದ, ಇನ್ನೂ ನರ್ಸರಿ, ಜೂನಿಯರ್ KG, LKG ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಎಲ್ರಿಗೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೈಸಸ್, ಎಲ್ರಿಗೂ ಒಂದು ಮೆಡಲ್ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಯಾರು ಈ ಥರ ಫಸ್ಟ್ ಸೆಕೆಂಡ್ ಆ ಥರ ಇರ್ತಿರಲಿಲ್ಲ, ಕಾಂಪಿಟೇಷನ್ ಇರಲಿಲ್ಲ. They have to rescue only 2 fish and they have to keep back the. Very good. They are setting the track for their friends now. ಸೊ ಇವಾಗ ಇವ್ರದ್ದು ಸೆಕೆಂಡ್ ಸ್ಪೋರ್ಟ್ ನಡೀತಾ ಇದೆ. ಆ್ಯಂಡ್ ಈ ಒಂದು ಸ್ಪೋರ್ಟ್ನ ನೋಡೋದಕ್ಕೆ ಮಮ್ಮಿ, ಲಚ್ಚು, ಅರುಣ್, ಡ್ಯಾಡಿ ಎಲ್ಲರೂ ಕೂಡ ಬಂದಿದ್ದರು. ಸೊ ಫೋನಲ್ಲಿ ನೋಡ್ತಾ ಇದ್ದಾರೆ, ಸಡನ್ಲಿ ಹೀಗೆ ಇಲ್ಲಿ ಬಂದುಬಿಟ್ರು ಅಂತ ಅನ್ಕೋತಾ ಇದ್ದಾರೆ. ನಾವೆಲ್ಲ ಹೊರಗಡೆ ಕೂಡ ಹೋಗಬೇಕಿತ್ತು ಅವತ್ತು. ಸೊ ಅವ್ರದ್ದು ಬೇರೆ ಮಕ್ಕಳದೆಲ್ಲ ಫಸ್ಟ್ ಸ್ಪೋರ್ಟ್ಸ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 45 minutes to 1 hour ಅಲ್ಲಿ ಅವರು ಇಲ್ಲಿಗೆ ಬಂದುಬಿಟ್ರು. Ready? Steady? Go! They have to come to the middle and then crawl.
Very good, Hiyansh. So some have started at the starting point itself. That's fine. Do you all know that the more they crawl, they will have clarity in their speech, because whenever they crawl, they will have jaw development. Never stop your child from crawling and don't put them into a baby walker. So here comes our tortoise, Achinkya, who is crawling now onto the Eva mat. ಸಿಂಹ ಫಾಸ್ಟ್ tortoise. ಸಿಂಹನೇ ಫಸ್ಟ್ ತಾನೆ. ಅದಕ್ಕೆ ನೀನು ಹೋಗು, ಅಣ್ಣ ಹತ್ರ It's okay. You can do. Yay! Come on, come on. Very nice. ಮತ್ತೆ ನೆಕ್ಸ್ಟ್ ಡೇಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೂ ಇಲ್ಲಿ ಮೊಸಪ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು 3 ಥರದ ಸೊಪ್ಪನ್ನ ತೊಗೊಂಡಿದ್ದೆ. ಚಿಲ್ಕಿರೆ, ಸಬ್ಬಕ್ಕಿ ಮತ್ತು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೆ. ಸೊ ಇದಿಷ್ಟನ್ನು ಹಾಕ್ಬಿಟ್ಟು ನನಗೆ ಇದರಲ್ಲಿ ಮೆಂತ್ಯ ಸೊಪ್ಪು ಮತ್ತು ಒಂದೆಲ್ಗ ಸೊಪ್ಪನ್ನು ಕೂಡ ಹಾಕಬೇಕಿತ್ತು, ಬಟ್ ಒಂದೆಲ್ಗ ಸೊಪ್ಪು ಕಿತ್ಕೊಳ್ಳೋದೇ ಮರ್ತೋಗ್ಬಿಡ್ತು. ಸೊ ಒಂದು ಸ್ವಲ್ಪ ಬೇಳೆನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ತೊಗರಿ ಬೇಳೆ ಮತ್ತು ಒಂದು ಸ್ವಲ್ಪ ಮೈಸೂರು ಬೇಳೆ ಎರಡನ್ನೂ ಹಾಕ್ಕೊಂಡಿದ್ದೆ. ಹಾಗೂ ಇದರಲ್ಲಿ ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಕೂಡ ಹಾಕ್ಕೊಂಡು, ಒಂದು ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕ್ಕೊಂಡು ಕೂಗಿಸ್ಕೊತೀನಿ. ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೋಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಜೀರಿಗೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸಾಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಎಲ್ಲನೂ ಕೂಡ ಹಾಕ್ಕೊಂಡು ಇವಾಗ ನೆಕ್ಸ್ಟು ಸೊಪ್ಪನ್ನ ಏನು ನಾನು ಜಾಸ್ತಿ ಚಿಕ್ಕದಾಗೇನು ಕಟ್ ಮಾಡಿಲ್ಲ, ಹೇಗಿದ್ದರೂ ಒಂದು ರೌಂಡ್ ರುಬ್ತೀನಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ಒಂದು 3 ಇಂದ 4 ಸತಿ ಕ್ಲೀನಾಗಿ ಅದನ್ನ ತೊಳ್ಕೊಂಡು ಅದನ್ನು 1-2 ವಿಸಲ್ ಹೊಡ್ಸ್ಕೊತೀನಿ. ಈ ಚಿಕ್ಕ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಸೊಪ್ಪು ಬೆಂದರೆ ಇಷ್ಟೇ ಆಗೋದು. ಸೊ ಅದನ್ನೆಲ್ಲ ಹಾಕಿ ಮತ್ತೆ 1-2 ಸ್ಪೂನಷ್ಟು ಉಪ್ಪನ್ನು ಹಾಕಿ ಅದನ್ನು 1-2 ವಿಸಲ್ ಹೊಡ್ಸ್ಕೊತೀನಿ. ಇವತ್ತು ನಾನು ಮಾಡ್ತಾಯಿದ್ದು ಬಂದು ಅವರೆಕಾಯಿನ ಹಾಕಿಬಿಟ್ಟು ಮೊಸಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಅದಕ್ಕೇ ಬೇಳೆ ಒಂದು ಸ್ವಲ್ಪನೇ ಹಾಕಿದ್ದು. ಸೊ ಅವರೆಕಾಯಿನ ಹಾಕ್ತೀನಲ್ವ, ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಅದನ್ನು ರುಬ್ಕೋಬೇಕಾದ್ರೂ ಕೂಡ ಅಷ್ಟೇ, ಸೊಪ್ಪಿನ ಜೊತೆಗೆ ಒಂದು ಸ್ವಲ್ಪ ಅವರೆಕಾಯಿನೂ ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ 1-2 ವಿಸಲ್ ಹೊಡೆಸಿದ ತಕ್ಷಣ ಸೊಪ್ಪು ಮತ್ತು ಎಲ್ಲನೂ ಕೂಡ ನೀಟಾಗಿ ಬೆಂದಿರುತ್ತೆ. ಇದನ್ನು ನೀವು ಬೇಕಾದರೆ ಹಾಗೇ ಬೇಯಿಸ್ಕೋಬೋದು, ಬಟ್ ಬೇಳೆ ಬೇಯಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳಿಬಿಟ್ಟು ನಾನು 1-2 ವಿಸಲ್ ಹೊಡೆಸ್ಕೊತೀನಿ. ನನಗೆ ಈ ಸೊಪ್ಪನ್ನ ಬೇಯಿಸಿದಾಗ ಅದರಿಂದ ಬರುತ್ತಲ್ಲ, ಅಂದರೆ ಆ ಒಂದು ಸೊಪ್ಪಿನ ನೀರಿರುತ್ತಲ್ಲ, ಅದು ತುಂಬ ಜಾಸ್ತಿ ಇಷ್ಟ. ಮತ್ತು ಅದು ನೀವು ಒಂಥರ ಸೂಪ್ ಥರ ಕೂಡ ಕುಡ್ಕೊಬೋದು. ಅದನ್ನು ಒಂದು ಸ್ವಲ್ಪ ಸೊಪ್ಪನ್ನ ಅದರೊಳಗೆ ಹಾಕ್ಕೊಂಡು ಕೂಡ ಸೂಪ್ ಥರ ತುಂಬಾ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನಾವು ಬಾಣಂತನ ಆ ಟೈಮಲ್ಲಿ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮಮ್ಮ ಈ ಥರ ಮೊಸಪ್ಪು ಮಾಡಿದಾಗಲೆಲ್ಲ ನನಗೆ ಮೊಸಪ್ಪು ಸಾಂಬಾರು ಇಷ್ಟ ಆಗ್ತಿರಲಿಲ್ಲ, ಸ್ಮೆಲ್ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಸೊ ಅದ್ರದ್ದು ಸೊಪ್ಪಿನ ನೀರು ಕೊಡ್ತಾಯಿದ್ರು ಕುಡಿಯೋದಕ್ಕೆ, ತುಂಬಾ ಚೆನ್ನಾಗಿರ್ತಿತ್ತು. ಮತ್ತು ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ನಾನು ಸಿಂಪಲ್ಲಾಗಿ ಇದೇ ರೀತಿಯಾಗಿ ಮೊಸಪ್ಪನ್ನ ಮಾಡೋದು. ನೀವು ಇದೇ ರೀತಿಯಾಗಿ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅಂತ ನನಗೆ ತಿಳಿಸಿ, ಆಯಿತಾ. ಸೊ ಇವಾಗ ಸೊಪ್ಪು ನೋಡಿ ಹಾಕಿದಾಗ ಎಷ್ಟು ಜಾಸ್ತಿ ಇತ್ತು, ಇವಾಗ ವಿಸಲ್ ಹೊಡೆಸಿದ ತಕ್ಷಣ ಒಂದಿಷ್ಟೇ ಇಷ್ಟಾಯಿತು, ಒಂದು ಜಾರ್ ಅಷ್ಟೇ ಬಂದಿದ್ದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾವೊಂದು 4-5 ಸೊಪ್ಪನ್ನ ಒಟ್ಟಿಗೆ ಹಾಕ್ಬಿಟ್ಟು ಮಾಡಿದಾಗಂತೂ ಇದ್ದಿದ್ದು ಚೆನ್ನಾಗಿರುತ್ತೆ ಟೇಸ್ಟು. ಯಾವ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಆ್ಯಂಡ್ ಇವಾಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಎಣ್ಣೆ, 1-2 ಸಾಸಿವೆನ ಹಾಕ್ಕೊಂಡು, ಜೀರಿಗೆ ಬೇಕಾದರೂ ಕೂಡ ಹಾಕ್ಕೋಬೋದು, ಬಟ್ ನಾನು ಬೇಯಿಸೋಕ್ಕೆ ಹಾಕ್ಕೊಂಡಿದ್ದೆ ಅಂತ ಇಲ್ಲಿ ಹಾಕ್ಕೊಂಡಿಲ್ಲ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಹಾಗೂ ನನಗೆ ಮೊಸಪ್ಪಲ್ಲಿ ಬಂದುಬಿಟ್ಟು ಆಲೂಗೆಡ್ಡೆ ಮತ್ತು ಇದು ಬದನೆಕಾಯಿ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಆಲೂಗೆಡ್ಡೆ, ಬದನೆಕಾಯಿ ಹಾಗೂ ಅವರೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ, ಸೊ ಅವರೆಕಾಯಿ ಎಲ್ಲನೂ ಕೂಡ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದಂಥ ಸೊಪ್ಪನ್ನೆಲ್ಲ ಹಾಕಿ ಮತ್ತು 1-2 ಕುದಿ ಥರ ಕುದ್ಬಿಟ್ರೆ ನಮ್ಮ ಮೊಸಪ್ಪು ಏನಿದೆಯೋ ಅದು ರೆಡಿ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡೋ ಥರ ಒಮ್ಮೆ ಮಾಡಿ ನೋಡಿ. ಆ್ಯಂಡ್ ನನಗೇನಪ್ಪ ಅಂದರೆ ರುಬ್ಬಬೇಕಾದ್ರೆ 1 ಸ್ಪೂನು ನಮ್ಮ ಮನೇಲೇ ಮಾಡಿರೋಂಥ ಖಾರದ ಪುಡಿನ ಹಾಕ್ತೀನಿ, ಬಟ್ ಇವತ್ತು ಹಾಕೋದು ಮರ್ತೋಯ್ತು ನನಗೆ. ಸೊ ಅದಕ್ಕೆ ಮೇಲ್ಗಡೆ ಲಾಸ್ಟಲ್ಲಿ ಒಂದು ಉಪ್ಪು ಕಡಿಮೆ ಅನಿಸ್ತಿತ್ತು, ಅದಕ್ಕೆ ಇನ್ನೊಂದು ಸ್ಪೂನ್ ಉಪ್ಪು ಹಾಕಿಬಿಟ್ಟು ಮತ್ತು 1 ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡ್ ಮೊಸಪ್ಪಿನ ಜೊತೆ ಮುದ್ದೆ, ಅನ್ನ, ಚಪಾತಿ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗೆ ಎಲ್ಲನೂ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ತಿನ್ನೋದಕ್ಕೆ. ಸೊ ಈ ರೀತಿಯಾಗಿ ಇವತ್ತಿನ ಅಡುಗೆ ಆಗಿತ್ತು ನಂದು. ಆ್ಯಂಡ್ ಮಧ್ಯಾಹ್ನ ಮಾಡಿದರೆ ಜಾಸ್ತಿನೇ ಮಾಡಿರ್ತೀನಿ, ಸೊ ರಾತ್ರಿಗೂ ಕೂಡ ಇದೇ ಆಗುತ್ತೆ ನಮಗೆ. ಇದು ಕೃಷ್ಣ ತುಳಸಿ, ಅದು ರಾಮ ತುಳಸಿ. ತುಳಸಿನಲ್ಲಿ ಎಷ್ಟು ವೆರೈಟೀಸ್ ಇದೆ ಗೊತ್ತಾ? ಕೃಷ್ಣ ತುಳಸಿ, ರಾಮ
ಹಾಗೆ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಸೊ ಮಮ್ಮಿ, ಲಚ್ಚು, ನಂದು ಎಲ್ಲರೂ ಕೂಡ ಬಂದಿದ್ದರು. ಹಾಗೆ ಹೊರಗಡೆ ಕೆಲಸ ಮುಗಿಸ್ಕೊಂಡು ಮಮ್ಮಿ ತುಳಸಿ ಪ್ಲಾಂಟ್ ತೊಗೋಬೇಕು ಅಂತ ಅಂತಿದ್ರು. ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ನರ್ಸರಿ ಇದೆ. ಸೊ ಈ ನರ್ಸರಿ ಹತ್ರ ಅಂದರೆ ಸ್ವಲ್ಪ ಕಡಿಮೆ ಬೆಲೆಗೂ ಹಾಕ್ಕೊಡ್ತಾರೆ ನಮಗೆ. ಅದಕ್ಕೆ ಇಲ್ಲಿಗೆ ಬಂದಿದ್ವಿ. ಅಲ್ಲಿ ತುಳಸಿ ಅಂದರೆ ಇದು ಲಿಲ್ಲಿ ಲೋಟಸ್ ಅಂತ ಏನೋ ಅಂತಿದ್ರು. ಇದು ತುಂಬ ಚೆನ್ನಾಗಿರುತ್ತೆ ಅಂತ ಅಂತಿದ್ರು. ಮತ್ತು ತುಂಬ ಒಳ್ಳೆ ಪ್ಲಾಂಟ್ಸ್ ಇಟ್ಟಿರ್ತಾರೆ ಅವರು. ಸೊ ಅದನ್ನೇ ನೋಡ್ತಾ ಇದ್ವಿ. ಹಾಗೆ ಮಮ್ಮಿ ತುಳಸಿ ಪ್ಲಾಂಟ್ ತೊಗೋಬೇಕು ಅಂತ ಹೇಳಿಬಿಟ್ಟು ಅಂದರೆ ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ ಎರಡನ್ನೂ ಕೂಡ ತೊಗೊಂಡ್ರು. ತುಳಸಿನಲ್ಲೇ ಎಷ್ಟೊಂದು ವೆರೈಟಿ ಇದೆ ಅಂತ ಅಂದ್ಬಿಟ್ಟು ನನಗೆ ಇತ್ತೀಚೆಗೆ ಅಷ್ಟೇ ಗೊತ್ತಾಗಿದ್ದು. ಅದರಲ್ಲಿ ನನಗೆ ಗೊತ್ತಿರೋದು ಬಂದು ಒಂದು 4 to 5 ವೆರೈಟೀಸ್. ಸೊ ರಾಮ ತುಳಸಿ, ಕೃಷ್ಣ ತುಳಸಿ, ವನ ತುಳಸಿ, ಆಮೇಲೆ ಇನ್ನೊಂದು ಯಾವುದು ಕರ್ಪೂರ ತುಳಸಿ. ಸೊ ಈ ಥರ ಎಲ್ಲ ಇನ್ನೊಂದು 2-3 ಥರದ್ದಿದೆ ಅಂತ ಕೇಳ್ಪಟ್ಟಿದ್ದೀನಿ. ಹಾಗೂ ನರ್ಸರಿಗೆ ಬಂದಮೇಲೆ ನಾನು ಯಾವುದೇ ಪ್ಲಾಂಟ್ ತಗೊಳ್ದಂತೆ ಹೋಗ್ತೀನಿ ಅಂದರೆ ಆ ಥರ ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ನನಗೆ ಸ್ನೇಕ್ ಪ್ಲಾಂಟ್ ಬೇಕಿತ್ತು. ಸ್ನೇಕ್ ಪ್ಲಾಂಟ್ ಆಲ್ರೆಡಿ ನಮ್ಮ ಮನೇಲಿದೆ, ಬಟ್ ನನಗೆ ಸೈಡಲ್ಲಿ ಒಂಥರ ಯೆಲ್ಲೋಯಿಶ್ ಥರ ಬರುತ್ತಲ್ಲ, ಆ ಥರ ಸ್ನೇಕ್ ಪ್ಲಾಂಟ್ ಬೇಕಿತ್ತು. ನಂಗೆ ಆ ಥರ ತುಂಬ ಜಾಸ್ತಿ ಇಷ್ಟ. ಮತ್ತು ಅದು ತುಂಬ ಒಳ್ಳೆ ಆಕ್ಸಿಜನ್ ಪ್ಯೂರಿಫೈರ್. ನಿಮ್ಮ ಮನೇಲಿ ಸ್ನೇಕ್ ಪ್ಲಾಂಟ್ ಇದ್ದರೆ ದಯವಿಟ್ಟು ಅದನ್ನು ಹೊರಗಡೆ ಇಟ್ಬಿಡಿ. ನಾನು ತುಂಬ ಮನೆಗಳಲ್ಲಿ ನೋಡಿದ್ದೀನಿ, ಸ್ನೇಕ್ ಪ್ಲಾಂಟ್ನ ತೊಗೊಂಡು ರೋಡಲ್ಲಿ ಇಟ್ಟಿರ್ತಾರೆ. ಅದು ಎಷ್ಟು ಒಳ್ಳೆ ಆಕ್ಸಿಜನ್ ಪ್ಯೂರಿಫೈರ್ ಗೊತ್ತಾ, ಅದನ್ನ ಮನೆಯೊಳಗೆ ಇಟ್ಕೋಬೇಕು ನಾವು. ಹಾಗೂ ವಾಸ್ತು ಪ್ರಕಾರ ಕೂಡ ಸ್ನೇಕ್ ಪ್ಲಾಂಟ್ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಒಂದೆಲ್ಗ ನನ್ನ ಹತ್ರ ಇದೆಯಲ್ಲ. ಸೊ ನಾನು ಈ ಒಂದು ಸ್ನೇಕ್ ಪ್ಲಾಂಟ್ನ ತೊಗೊಂಡೆ. ನನಗೆ ನಮ್ಮನೇಲಿ ಈ ಥರ ಯೆಲ್ಲೋ ಕಲರ್ ಸೈಡಲ್ಲಿ ಯೆಲ್ಲೋ ಕಲರ್ ಬರ್ತಲ್ಲ, ಆ ಥರದ್ದು ಇರಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ನಮ್ಮಮ್ಮ ಹಂಗಿದ್ರು ಬೈತಾ ಇದ್ರು, ಎಷ್ಟು ತೊಗೋತೀಯ ಸೋನು ಅಂತ. ನಂಗೆ ಇಷ್ಟ ಗಿಡಗಳು ಅಂದರೆ ವೆರೈಟಿ ಗಿಡಸ್ ಇಡಬೇಕು ನಮ್ಮ ಮನೇಲಿ ಅಂತ ತುಂಬ ಜಾಸ್ತಿ ಇಷ್ಟ. ನೋಡೋಣ, ನನ್ನಿಂದ ಆದಷ್ಟು ಜಮಾ ಮಾಡ್ತಾಯಿದ್ದೀನಿ. ನನಗೊಂದು ಆಸೆ ಏನಪ್ಪ ಅಂದರೆ ನನ್ನ ಸ್ವಂತ ಮನೆಗೆ ಅಂತ ನಾನು ಹೋದಾಗ, ಸೊ ನಮ್ಮ ಮನೇಲಿ ತುಂಬ ಅಂದರೆ ಇವಾಗಲಿಂದನೂ ನಾನು ಸಾಕಿರುವಂಥ ಒಂದು ಗಿಡಗಳನ್ನ ಅಲ್ಲೆಲ್ಲ ಇಟ್ಟು ಖುಷಿ ಪಡಬೇಕು ಅನ್ನೋ ಒಂದು ಆಸೆ ನನಗೆ. ಸೊ ಅದಕ್ಕೇ ಒಂದಷ್ಟು ಗಿಡಗಳನ್ನ ಜಮಾ ಮಾಡ್ತಾಯಿದ್ದೀನಿ. ನಮ್ಮ ಮನೆಗೆ ಹೋಗೋದೇ ಇನ್ನು ಬಾಕಿ ಇರೋದು ಅಷ್ಟೇ. ದೇವರ ದಯದಿಂದ ಆದಷ್ಟು ಬೇಗನೆ ನಾವು ನಮ್ಮ ಸ್ವಂತ ಮನೆಗೆ ಹೋಗುವಾಗ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ನೀವು ಕೂಡ ಅದೇ ಬೇಡ್ಕೊಳ್ಳಿ ಆಯ್ತಾ. ಹಾಗೆ ಮನೆ ಕಟ್ಟುವಂಥ ವಿಷಯ ಏನಾಯಿತು, ಎಲ್ಲಿಗೆ ಬಂತು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅಪ್ಡೇಟ್ಸ್ ಕೊಡ್ತೀವಿ. ಮನೆ ಕಟ್ಟುವಂಥ ವಿಷಯ ಏನಾಯಿತು ಅಂದರೆ, ಫ್ಲ್ಯಾಟ್ ತೊಗೋತಾ ಇದ್ದೀರಾ, ಸ್ವಂತ ಮನೆ ತೊಗೋಬೇಕು ಅಂತ ಅನ್ಕೊತಿದ್ರಲ್ಲ, ಫ್ಲ್ಯಾಟ್ ತೊಗೋತಾ ಇದ್ದೀರಾ ಅಥವಾ ಜಮೀನು ತೊಗೋತಾ ಇದ್ದೀರಾ, ಅಂದರೆ ಜಾಗ ತೊಗೊಂಡು ಸೈಟ್ ತೊಗೊಂಡು ಮನೆ ಕಟ್ತಾ ಇದ್ದೀರಾ ಅಂತ. ಸೊ ಇಲ್ಲಿ ಒಂದು ಮನೆ ಅಂದರೆ ನಮ್ಮ ಲೊಕ್ಯಾಲಿಟಿ ಹತ್ರನೇ ಒಂದು ಮನೆ ಇತ್ತು. ನಮಗೇನಪ್ಪ ಅಂದರೆ ನಮ್ಮ ಲೊಕ್ಯಾಲಿಟಿ ಹತ್ರನೇ ಇರಬೇಕು, ತುಂಬ ಚೆನ್ನಾಗಿದೆ ಈ ಒಂದು ಲೊಕ್ಯಾಲಿಟಿ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಕಟ್ಟಿರೋ ಮನೇನ ನೋಡೋಕ್ಕೆ ಅಂತ ಬಂದಿದ್ದೀವಿ. ಇದನ್ನ ನೋಡೋಕ್ಕೆ ಬಂದಿರೋ ಉದ್ದೇಶ ಬೇರೆ ಇದೆ. ಆ ಉದ್ದೇಶ ಏನು ಅಂತ ನಾನು ನಿಮಗೆ ಮುಂದೆ ಯಾವತ್ತಾದರೂ ಒಂದು ವ್ಲಾಗಲ್ಲಿ ತಿಳಿಸ್ತೀನಿ. ಆದಷ್ಟು ಬೇಗನೆ ತಿಳಿಸೋವಂಥ ಸಮಯ ಬರಲಿ. ಸೊ ಈ ಒಂದು ಮನೇನ ನೋಡೋಕ್ಕೆ ಅಂತ ಬಂದ್ವಿ. ಕಂಪ್ಲೀಟಾಗಿ ಹೇಗಿದೆ ಅಂತ ನೋಡಿ. ಒಂದು ತುಂಬಾ ದೊಡ್ಡ ಹಾಲ್ ಬರುತ್ತೆ. ಅದಕ್ಕೆ ಚಿಕ್ಕದಾಗಿ ಈ ಥರ ಒಂದು ಬಾಲ್ಕನಿನ ಕೊಟ್ಟಿದ್ದಾರೆ, ಸ್ಲೈಡರ್ ಡೋರ್ನ ಇಟ್ಟಿದ್ದಾರೆ, UPVC ಡೋರ್ಸ್ನ ಮಾಡಿಸಿದ್ದಾರೆ. ಹಾಗೂ ಮನೆಯದು ಲೇಔಟ್ ಅಂತ ನೋಡೋಕೆ ಹೋದರೆ ತುಂಬಾ ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿರುವಂಥ ಒಂದು ಮನೆ, 60-40 ಸೈಟಲ್ಲಿ ಕಟ್ಟಿರುವಂಥ ಒಂದು ಮನೆ ಅಂತ ಅನ್ಕೊತೀನಿ. ಲಿಫ್ಟ್ ಪ್ರೊವಿಷನ್ ಎಲ್ಲ ಇತ್ತು ಈ ಮನೆಗೆ. ಬಟ್ ನಾವು ಅಂದರೆ ನೋಡಿದ್ವಿ, ಓಕೆ ಹೇಗೆ ಕಟ್ಟಿದ್ದಾರೆ ಏನು ಎತ್ತ ಅಂತ ನಮಗೆ ತುಂಬ ಐಡಿಯಾಸ್ಗಳನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿರೋದು. ಸೊ ಈ ಒಂದು ಮನೆ ಹೇಗಿದೆ, ಮತ್ತು 3 BHK ಮನೆ ಇದು. ಯುಟಿಲಿಟಿ, ಕಿಚನ್ ಆ ಥರ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಬಟ್ ಏನಪ್ಪ ಅಂದರೆ ಯಾವುದೇ ಥರದ ಇಂಟೀರಿಯರ್ಸ್ನ ಮಾಡಿಲ್ಲ. ಬಿಕಾಸ್ ಇದು ಸೇಲ್ಗೆ ಅಂತ ಅವ್ರು ಇಟ್ಟಿರೋದ್ರಿಂದ ನಮ್ಮ ಇಷ್ಟದಂತೆ ನಾವು ಇಂಟೀರಿಯರ್ಸ್ನ ಮಾಡಿಸ್ಕೋಬೋದು. ಆದರೆ ನನಗೆ ವಿದೌಟ್ ಇಂಟೀರಿಯರ್ಸ್ ಇದ್ರದ್ದು ಕಾಸ್ಟಿಂಗ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಫೀಲ್ ಆಯಿತು. ಇದ್ರದ್ದು ಓವರಾಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಕಿಚನ್ ನೋಡಿದ್ರಲ್ಲ, ಆ ರೀತಿಯಾಗಿ ಕಿಚನ್ ಇದೆ. ಸೊ ಈ ಒಂದು ಕಂಪ್ಲೀಟ್ ಮನೆಗೆ ನಾವು ಇಂಟೀರಿಯರ್ಸ್ ಮಾಡಿಸ್ತೀವಿ ಅಂತ ಅಂದ್ರೂ 20-25 ಲಕ್ಷ, ಲೈಕ್ ಮಿನಿಮಮ್ ಇಂಟೀರಿಯರ್ಸನ್ನು 20-25 ಲಕ್ಷ. ಒಳ್ಳೆ ಇಂಟೀರಿಯರ್ ಮಾಡ್ತೀವಿ ಅಂದರೆ ಒಂದು 30-35 ಲಕ್ಷನಾದರೂ ಬೇಕಾಗುತ್ತೆ. ಫಸ್ಟೇ ಈ ಮನೆಯದು ಕಾಸ್ಟಿಂಗ್ ಅಷ್ಟಿದೆ. ಅದ್ರ ಜೊತೆಗೆ ಇಂಟೀರಿಯರ್ಸ್ ಕಾಸ್ಟಿಂಗ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ನೋಡಿ, ಕಿಚನ್ದೆಲ್ಲ ತುಂಬಾ ಸ್ಪೇಷಿಯಸ್ ಕಿಚನ್ ಕೊಟ್ಟಿದ್ದಾರೆ. ಅದರಲ್ಲೇ ನಾವು ಡೈನಿಂಗ್ ಏರಿಯಾನು ಕೂಡ ಬೇಕಾದರೆ ಮಾಡ್ಕೋಬೋದು. ಹಾಗೂ ಇಲ್ಲಿ ಮಾಸ್ಟರ್ ಬೆಡ್ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ಅಂದರೆ ರೂಮ್ ಕೂಡ ಸ್ಪೇಷಿಯಸ್ ಆಗಿ ವಿತ್ ಅಟ್ಯಾಚ್ ಬಾತ್ರೂಮ್ಸ್ ಕೊಟ್ಟಿದ್ದಾರೆ. ಹಾಗೂ ಒಂದು ಕಾಮನ್ ವಾಶ್ರೂಮ್ ಕೂಡ ಇತ್ತು. ಸೊ ನೋಡ್ಬೋದು, ರೂಮ್ ಈ ಥರ ಇದೆ. ಹಾಗೂ ಬಾತ್ರೂಮ್ ಒಳಗಡೆ ಟೈಲಿಂಗ್ ನನಗೆ ಅಷ್ಟು ಇದಾಗಲಿಲ್ಲ. ಸೊ ಇದೊಂದು ರೂಮ್ಗೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಇರಲಿಲ್ಲ. ಅಂದರೆ ಇದರ ಗೆಸ್ಟ್ ಬೆಡ್ರೂಮ್ ಥರ ಇತ್ತು ಇದು. ಇದಕ್ಕೆ ಒಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ಸೊ ಓವರಾಲ್ 3 ಬಾತ್ರೂಮ್ಸ್ ಏನೋ ಇದೆ ಈ ಮನೇಲಿ.
ಕಂಪ್ಲೀಟ್ ಮನೆ ಬಂದು ಈ ರೀತಿಯಾಗಿದೆ, ಹಾಗೂ ದೇವ್ರ ಮನೆ ಸಪ್ರೇಟಾಗಿ ಮಾಡಿದ್ದಾರೆ ಈ ರೀತಿಯಾಗಿ. ಅದು ಕೂಡ ಇಷ್ಟ ಆಯಿತು. ಬಟ್ ದೇವ್ರ ಮನೆಯದು ಅಂದರೆ ಹೊರಗಡೆ ಪ್ರಭಾವಳಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಳಗಡೆ ಟೈಲಿಂಗ್ಸ್ ನನಗೆ ಅಷ್ಟು ಸ್ಯಾಟಿಸ್ಫೈಯಿಂಗ್ ಅಂತ ಅನ್ನಿಸ್ಲಿಲ್ಲ. ಸೊ ಅದು ಇದೇ ಆಗ್ತಿದೆ ನಮಗೆ. ನಾವು ಎಷ್ಟೊಂದು ಮನೆಗಳನ್ನ ಹೋಗ್ಬಿಟ್ಟು ನೋಡ್ತೀವಿ. ಸೊ ಕೆಲವೊಂದು ಸ್ಯಾಟಿಸ್ಫೈ ಆದರೆ ಕೆಲವೊಂದು ಸ್ಯಾಟಿಸ್ಫೈ ಆಗೋದಿಲ್ಲ. ಹಾಗೂ ಈ ಒಂದು ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು. ಸೊ ವುಡನ್ ಫ್ಲೋರಿಂಗ್ನ ಕೊಟ್ಟಿದ್ದಾರೆ, ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಕಿಟಕಿಗಳೆಲ್ಲ ಈ ಥರ ಫುಲ್ ಲೆಂತ್ ಲಾಂಗ್ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಓವರಾಲ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೂ ಇನ್ನೊಂದೇನು ನೋಡಿದ್ವಿ ಅಂದರೆ ಬಾತ್ರೂಮ್ಸಲ್ಲಿ ಫಿಟ್ಟಿಂಗ್ಸ್ ಏನೂ ಮಾಡಿಸಿಲ್ಲ ಅವರು, ಆಯಿತಾ. ಕೊಮೋಡ್ ಫಿಟ್ಟಿಂಗ್ಸ್ ಆಗಲಿ ಅಥವಾ ನಲ್ಲಿಗಳು ಫಿಟ್ಟಿಂಗ್ಸ್ ಆಗಲಿ ಏನೂ ಮಾಡಿಸಿಲ್ಲ. ಸೊ ಈ ಥರ ಏನೂ ಮಾಡಿಸಂತೆ ಕಂಪ್ಲೀಟಾಗಿ ನಾವೇ ಎಲ್ಲನೂ ಮಾಡಿಸ್ಕೋಬೇಕು. ಬರೀ ಒಂದು ಸ್ವಲ್ಪ ಟೈಲ್ಸ್ ಹಾಕಿದ್ದಾರೆ. ಹಾಗೂ ಒಂದು ಕಂಪ್ಲೀಟ್ ಮನೆಯದು ಏನು ಗೋಡೆಗಳನ್ನ ಮತ್ತು ವುಡ್ ವರ್ಕ್ ಒಂದು ಸ್ವಲ್ಪ ಬಾಗಿಲುಗಳು ಇದೆಲ್ಲನೂ ಕೂಡ ಮಾಡಿಸಿದ್ದಾರೆ ಅಷ್ಟೇ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಮನೆ ಇತ್ತು. ಆ್ಯಂಡ್ ಈ ಮನೇನ ನೋಡಿ ಕೆಲವೊಂದು ಐಡಿಯಾಸ್, ಓಕೆ ಇದನ್ನು ಈ ಥರ ನಾವು ಫ್ಯೂಚರಲ್ಲಿ ಮಾಡಿದಾಗ ಈ ಥರ ಮಾಡಬೇಕು ಮತ್ತು ಕೆಲವೊಂದು ಈ ಥರ ಮಾಡಬಾರ್ದು ಅನ್ನೋದು ಕೂಡ ನಮಗೆ ಐಡಿಯಾ ಬಂತು. ಮೇನಾಗಿ ಆ ಒಂದು ಐಡಿಯಾ ತೊಗೊಳಕ್ಕೆ ಅಂತಲೇ ಬಂದಿದ್ದು. ಆ್ಯಂಡ್ ನೋಡೋದಕ್ಕೂ ಕೂಡ ತುಂಬ ಸ್ಪೇಷಿಯಸ್ ಆಗಿರುವಂಥ ಮನೆ ಅಂತ ಅನ್ನಿಸ್ತು. ಸೊ ನಾನು ಆಗಲೇ ಹೇಳಿದಾಗೆ ಮನೆ ತುಂಬ ಸ್ಪೇಷಿಯಸ್ ಆಗಿದೆ. ಇನ್ನೊಂದು ಸ್ವಲ್ಪ ಇಂಟೀರಿಯರ್ಸ್ ಜೊತೆಗೆ ಕೊಟ್ಟಿದ್ದರೆ ಪ್ರಾಬ್ಲಿ ಇಟ್ ಇಸ್ ವರ್ತ್ ದ ಅಮೌಂಟ್ ಅಂತ ಅನ್ನಿಸ್ತು. ಬಟ್ ವಿದೌಟ್ ಎನಿ ಇಂಟೀರಿಯರ್ಸ್, ವಿದೌಟ್ ಎನಿ ಫಿಟ್ಟಿಂಗ್ಸ್ ಸ್ವಲ್ಪ ಕಾಸ್ಟ್ಲಿ ಆಯಿತು ಈ ಮನೆ ಅಂತ ನಮಗೆ ಫೀಲ್ ಆಯಿತು. ಬಟ್ JP ನಗರ್ ಇವಾಗ ಬರ್ತಾ ಬರ್ತಾ ಸ್ವಲ್ಪ ಕಾಸ್ಟ್ಲಿನೇ ಆಗ್ತಾಯಿದೆ. ಎಲ್ಲ ರೇಟ್ಗಳು ತಲೆ ಮೇಲೆ, ಸೈಟ್ ರೇಟ್ ಅಂತೂ ಕೇಳೋ ಹಾಗೆ ಇಲ್ಲ, ಮಾತಾಡಿಸೋ ಹಾಗೆ ಇಲ್ಲ, ಆ ರೀತಿಯಾಗಿ ಆಗ್ತಿದೆ. ಬಟ್ ಆದಷ್ಟು ಬೇಗ ನಾವು ಕೂಡ ನಮ್ಮ ಒಂದು ಸ್ವಂತ ನಿಲಯಕ್ಕೆ ಹೋಗುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಆ ಒಂದು ದಿನ ಬರಲಿ ಅಂತ ನಾವು ದೇವರ ಹತ್ರ ಬೇಡ್ಕೊತೀವಿ. ಏನೇ ಅಪ್ಡೇಟ್ ಇದ್ದರೂ ನಿಮಗೆ ಫ್ಯೂಚರ್ ವ್ಲಾಗ್ಸಲ್ಲಿ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಸೊ ನಮ್ಮ ಒಂದು ಮನೆಯ ಸ್ವಂತ ಮನೆಗೆ ಹೋಗುವಂಥ ಪ್ಲಾಟಿಂಗ್ ಪ್ರತಿಯೊಂದೂ ಕೂಡ ಆಲ್ರೆಡಿ ಶುರುವಾಗಿದೆ. ತುಂಬ ಟೈಮೇ ಆಯಿತು ಶುರುವಾಗಿ. ಸೊ ಅದೆಲ್ಲನೂ ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು. ಬಟ್ ಈ ಒಂದು ಮನೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ, ಆಯಿತಾ. ಸೊ ಈ ರೀತಿಯಾಗಿದೆ. ನನಗೆ ಬಾತ್ರೂಮ್ ಟೈಲ್ಸ್ಗಳು ಮಾತ್ರ ನಿಜ ಹೇಳ್ತೀನಿ ಅಷ್ಟು ಇಷ್ಟ ಆಗಲಿಲ್ಲ. ಮರಿ ಒಂದು ಮಾಸ್ಟರ್ ಬೆಡ್ರೂಮ್ದು ಮಾತ್ರ ಓಕೆ ಅಂತ ಅನ್ನಿಸ್ತು. ಬಿಕ್ಕಿದೆಲ್ಲ ನನಗೆ ಒಂಥರ ಮುಖಕ್ಕೆ ಹೊಡೆಯೋ ಥರ ಅನ್ನಿಸ್ತಿತ್ತು. ಬಿಕಾಸ್ ನಮ್ಮ ಈ ಒಂದು ಬಾಡಿಗೆ ಮನೆಯಲ್ಲೇ ಬಾತ್ರೂಮ್ ಟೈಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ದಿ ಬೆಸ್ಟ್ ಬಾತ್ರೂಮ್ ಟೈಲಿಂಗ್. ನಾವು ಫ್ಯೂಚರಲ್ಲಿ ಮಾಡಿಸಿದ್ರು ಇದೇ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋದು. ಸೊ ಅದೊಂದು ನನಗೆ ಅಷ್ಟು ಸ್ಯಾಟಿಸ್ಫೈಯಿಂಗ್ ಅನ್ನಿಸ್ಲಿಲ್ಲ ಈ ಮನೇಲಿ. ಸೊ ಅದು ಆಗಲೇ ಹೇಳಿದ್ನಲ್ಲ, ಮನೇನ ತುಂಬ ಮನೆಗಳನ್ನ ನೋಡಿದ್ವಿ. ಎಷ್ಟೊಂದು ಮನೆಗಳು ನೋಡಿರೋದು ನಾನು ವೀಡಿಯೋನೂ ಕೂಡ ಮಾಡ್ಕೊಂಡಿಲ್ಲ ಆ ರೀತಿಯಾಗಿ. ಬಟ್ ಏನಪ್ಪ ಅಂದರೆ ತುಂಬ ಅಂದರೆ ಏನು ಮಾಡಿಸ್ಬೇಕು, ನಾವು ಯಾವ ಥರ ಮಾಡಿಸ್ಬೇಕು ಅನ್ನೋ ಒಂದು ಪ್ಲಾಟಿಂಗ್ ನಮಗೆ ಬರೀ ಆರ್ಕಿಟೆಕ್ಟ್ ಅವ್ರು ನಮ್ಗೆ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಗೊತ್ತಾಗಲ್ಲ. ನಾವು ಲೈವ್ ಆಗಿ ಹೋಗ್ಬಿಟ್ಟು ನೋಡಿದಾಗಲೇ ನಮಗೆ. ಬಟ್ ಒಂದು ಮಾತ್ರ ನಿಜ, 2026 ನಮ್ಮ ಎಲ್ಲರ ಜೀವನದಲ್ಲಿ ತುಂಬ ಒಳ್ಳೆ ತಿರುವುಗಳನ್ನ ತೊಗೊಂಬರ್ತಾ ಇದೆ. ನಮ್ಮೆಲ್ಲರ ಅಂದರೆ ನಮ್ಮ ಕಂಪ್ಲೀಟ್ ಎಲ್ಲರ ಜೀವನದಲ್ಲಿ. ಸೊ ಎಲ್ಲರೂ ಅಂದರೆ ಯಾರ್ಯಾರು ಅಂತ ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನನ್ನ 2 ಫ್ಯಾಮಿಲಿ ಕಡೆಯೂ ತುಂಬ ಒಳ್ಳೆ ತಿರುವುಗಳನ್ನ ತೊಗೊಂಬರ್ತಾ ಇದೆ. ಅದೆಲ್ಲನೂ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಒಂದು ಕಾತುರ ನಮ್ಮೆಲ್ರಿಗೂ ತುಂಬ ಜಾಸ್ತಿ ಇದೆ. ಸೊ ಆದಷ್ಟು ಬೇಗನೆ ಹಂಚ್ಕೊಳ್ಳುವಂಥ ಸಮಯ ಬರಲಿ. ಆ ದೇವರು ನಮಗೆ ಪ್ರತಿಯೊಂದನ್ನು ಕೂಡ ಒಳ್ಳೇದು ಮಾಡಲಿ. ಸೊ ದ್ಯಾಟ್ ನಾವು ಕೂಡ ಅದನ್ನು ನಿಮ್ಮ ಜೊತೆ ಆದಷ್ಟು ಬೇಗ ಹಂಚ್ಕೊತೀವಿ. ಆ್ಯಂಡ್ ಎಸ್ ಗೈಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಫ್ ಬೈ ಚಾನ್ಸ್ ಈ ಮನೆಯದು ಲೊಕೇಶನ್ ಏನಾದರೂ ಬೇಕು ಅಂದರೆ ಇದು ಬಂದು JP ನಗರ್ 8th ಫೇಸಲ್ಲಿ ಲೊಕೇಟ್ ಆಗಿರೋದು. ಎಕ್ಸಾಕ್ಟ್ ಲೊಕೇಶನ್ ನಂಗೆ ಗೊತ್ತಿಲ್ಲ. ನಾವು ಈ ಥರ ಹೀಗೆ ಬೈಕಲ್ಲಿ ಸುತ್ತಾಡಬೇಕಾದ್ರೆ ನಮಗೆ ಈ ಒಂದು ಮನೆ ಕಾಣಿಸ್ತು. ಇದು ಎಕ್ಸಾಕ್ಟ್ಲಿ ಒಂದು JP ನಗರ್ 8th ಫೇಸಲ್ಲಿ 80 feet ರೋಡ್ ಇದೆಯಲ್ಲ, ಅದ್ರದ್ದು ಆ ಕಡೆ ಸೈಡಲ್ಲಿ ಬರೋ ಅಂಥ ಒಂದು ಮನೆ. ಬಿಕಾಸ್ ಅವತ್ತು ಅಲ್ಲೇ ಹೀಗೆ ರೌಂಡ್ ಹೊಡಿತಾ ಇದ್ವಿ, ಅವಾಗ ನೋಡಿದ್ದು. ಸೊ ನೀವು ಕೂಡ ಬೇಕು ಅಂತ ಅಂದರೆ ಒಮ್ಮೆ ಬಂದು ಚೆಕ್ ಮಾಡಿ. ನಿಮಗೂ ಕೂಡ ಇಷ್ಟ ಆದರೆ ನೀವು ಬೈ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿಗೆ ಇವತ್ತಿನ ವೀಡಿಯೋನ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಇನ್ನೂ ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಹಾಗೂ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಪುಟ್ಟ ಲೈಕ್ ಮಾಡಿ ಈ ಒಂದು ವೀಡಿಯೋಗೆ. ನೀವು ಲೈಕ್ ಮಾಡಿದಷ್ಟು ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅರ್ಥ. ಸೊ ಆದಷ್ಟು ರೆಗ್ಯುಲರ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ಲಾಸ್ಟ್ ವ್ಲಾಗಲ್ಲಿ ಹೇಳ್ತಾ ಇದ್ರಿ ರೆಗ್ಯುಲರ್ ಆಗಿ ವ್ಲಾಗ್ಸ್ ಹಾಕಿ ಅಂತ. ಆದಷ್ಟು ರೆಗ್ಯುಲರ್ ಆಗಿ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ತುಂಬಾ ಹೆಲ್ಪ್ ಆಗುತ್ತೆ. ಆದಷ್ಟು ಬೇಗ 100K ಮುಟ್ಬಿಡೋಣ. ಸೊ ಅದಕ್ಕೇ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.